ಹಲೋ ಫ್ರೆಂಡ್ಸ್, ಇವತ್ತು ನಾನು ನೆಲ್ಲವರೆಕಾಯಿಂದ ಮಾಡ್ತಕ್ಕಂಥ ಒಂದು ಪಲ್ಯ ಮಾಡ್ತಾಯಿದ್ದೀನಿ, ಸಬ್ಜಿ. ಸೊ ನೆಲ್ಲವರೆಕಾಯಿ ಅಥವಾ ಚಟ್ಟವರೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಸೀಡ್ಸ್ ಇರುತ್ತೆ, ಸಿಪ್ಪೆ ಸಮೇತ ಮಾಡ್ತಕ್ಕಂಥ ಒಂದು ಅವರೆಕಾಯಿದು. ಸೊ ಇದು ಚಪಾತಿ ಒಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಅವರೆಕಾಯಿನ ಚೆನ್ನಾಗಿ ಹುಳ ಇದೆಯೋ ಇಲ್ಲೋ ಅಂತ ತೊಳೆದ್ಬಿಟ್ಟು ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನಾನೀಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ಚಾಕು ತೊಗೊಂಡು. ಸೊ ನೆಲ್ಲವರೆಕಾಯಿನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರಾಗಿ ಒಂದು 5 6 ತೊಗೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ಸಣ್ಣದಾಗಿ ಕಟ್ ಮಾಡಿದರೆ ನ್ಯೂಟ್ರಿಷಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ, ಬಟ್ ನಾನು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಎಲ್ಲ ಕಟ್ ಮಾಡಿಕೊಂಡು ಅದಕ್ಕೆ 2 ಈರುಳ್ಳಿಯನ್ನು ಕಟ್ ಮಾಡ್ಕೋಬೇಕು ಸಣ್ಣದಾಗಿ. ಆನಂತರ ನಿಮಗೆ ಖಾರ ಎಷ್ಟು ಬೇಕು ಅನ್ನೋದ್ರ ಮೇಲೆ ಹಸಿಮೆಣ್ಸಿಕಾಯಿನೂ ಸಹಿತ ಕಟ್ ಮಾಡ್ಕೋಬೇಕು ಸಣ್ಣದಾಗಿ. ಕಟ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡು ಸ್ಟವ್ ಮೇಲೆ ಅದಕ್ಕೆ 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಬಿಸಿ ಕಾದ್ಮೇಲೆ ಉದ್ದಿನಬೇಳೆ, ಒಂದು ಸ್ವಲ್ಪ ಸಾಸಿವೆ, ಆನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಅವು ಎಲ್ಲ ಚೆನ್ನಾಗಿ ಚಟಪಟ ಸಿಡಿಯೋದ್ಮೇಲೆ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಆನಂತರ 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು 1 or 2 ಮಿನಿಟ್ಸ್. ಆನಂತರ ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ಬೇಕು ಪರಿಮಳಕ್ಕೋಸ್ಕರ. ಒಂದು ಸ್ವಲ್ಪ ಹಿಂಗನ್ನು ಹಾಕಿ ಅದನ್ನು ಸಹಿತ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕು. ಕೈ ಆಡಿಸ್ಕೊಂಡ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಳ್ಬೇಕು. ಅದು ಸಹಿತ ಸ್ವಲ್ಪ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು 2 ನಿಮಿಷ ಈ ಥರ ಕೈ ಆಡಿಸ್ಕೊಂಡು ಅವರೆಕಾಯನ್ನು ಕಟ್ ಮಾಡಿರ್ತಕ್ಕಂಥದ್ದು ಹಾಕ್ಕೊಳ್ಬೇಕು. ನೆಲ್ಲವರೆಕಾಯಿ ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಂಡು ಮೇಲೆ ಕೆಳಗೆ ಮಾಡಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು. ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳುವಾಗ ಒಂದೊಂದೇ ನಿಮಿಷಕ್ಕೆ ಸ್ವಲ್ಪ ತೆಗೆದ್ಬಿಟ್ಟು ಕೈ ಆಡಿಸಿ ಮತ್ತೆ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. 2 ರಿಂದ 3 ಸರಿ ಆ ಥರ ಮಾಡಬೇಕು, ಯಾಕಂದರೆ ತಳ ಹಿಡಿಯುತ್ತೆ. ಅದರಿಂದ ಮುಚ್ಚಿರ್ತಕ್ಕಂಥ ಪ್ಲೇಟ್ ತೆಗೆದು ಕೈ ಆಡಿ ಆಮೇಲೆ ಸ್ವಲ್ಪ ಬೆಂದಾದಮೇಲೆ ಬಿಸಿ ನೀರನ್ನು ಹಾಕ್ಕೋಬೇಕು. ಆದ್ದರಿಂದ ಕಲರ್ ಹೋಗೋದಿಲ್ಲ. ನಾವು ಬಿಸಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಅದು ಕಲರ್ ಹೋಗೋಲ್ಲ. ಪುನಃ ಮತ್ತೆ ಪ್ಲೇಟನ್ನು ಮುಚ್ಚಿಬಿಟ್ಟು ಮತ್ತೆ 2 ನಿಮಿಷ ಬೇಯಿಸ್ಕೋಬೇಕು. ಈ ಥರಾಗಿ ಬೇಯಿಸ್ಕೊಳ್ಳೋದ್ರಿಂದ ಅದು ಕಲರು ಹೋಗೋದಿಲ್ಲ. ಈಗ ಪುನಃ ಮತ್ತೆ ಮುಚ್ಚಳ ತೆಗೆದುಬಿಟ್ಟು ಅದೊಂದು ಸ್ವಲ್ಪ ಕೈ ಆಡಿಸ್ಕೊಂಡು ಅದಕ್ಕೆ ನಾವು ಬೇಯಿಸಿರ್ತಕ್ಕಂಥ ಒಂದು ಹೆಸರು ಕಾಳನ್ನು ಹಾಕ್ಕೊಳ್ಬೇಕು. 1 ಕಪ್ಪಷ್ಟು ಹೆಸರು ಕಾಳನ್ನು ಇದು ಪ್ರೋಟೀನ್ ರಿಚ್ ಸಬ್ಜಿ ಆಗಿರೋದ್ರಿಂದ ನೆಲ್ಲವರೆಕಾಯಿ ಒಟ್ಟಿಗೆ ನಾವು ಹೆಸರು ಕಾಳು ಬೇಯಿಸಿರ್ತಕ್ಕಂಥದ್ದು ಬಾಯ್ಲ್ಡ್ ಹೆಸರು ಕಾಳನ್ನು ಹಾಕ್ಕೋಬೇಕು. ಈಗ ತರಕಾರಿ 1/4 ಭಾಗದಷ್ಟು ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕಷ್ಟೆ. ಸೊ ಪುನಃ ಈ ಥರ ಬೆಂದಿಲ್ಲ ಅಂದರೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ಳೋದ್ರಿಂದ ಅದು ಬೇಗ ಬೇಯುತ್ತೆ. ಸಣ್ಣ ನೀರನ್ನು ಬಿಸಿನೀರು ಹಾಕ್ಕೊಳ್ಬೇಕು. ಈಗ ಸ್ವಲ್ಪ ಬೆಂದಿದೆ, ಅದಕ್ಕೆ ನಾನು ಕಡಲೆ ಹಿಟ್ಟು, ಆನಂತರ ಒಂದು ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಿಂದ ಖಾರ ಪುಡಿ ಹಾಕಿ ಮಾಡಿರ್ತಕ್ಕಂಥ ಒಂದು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಮಸಾಲ ಪುಡಿ, ತರಕಾರಿ ಪಲ್ಯಕ್ಕೆ ಹಾಕ್ತಕ್ಕಂಥ ಒಂದು ಪುಡಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಇನ್ನೊಂದು ಸರಿ ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕೋಸ್ಕರ. ಅದು ಸ್ವಲ್ಪ ಗ್ರೇವಿ ಬರಲಿಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಥರನಾಗಿ ಹದವಾಗಿ ತರಕಾರಿಯನ್ನು ಬೇಯಿಸ್ಕೋಬೇಕು. ಸ್ವಲ್ಪ ಬಿಸಿ ನೀರು ಹಾಕಿ ತರಕಾರಿ ಬೇಯಿಸ್ಕೋಬೇಕು. ಈಗ ಇದು ಸಬ್ಜಿ ರೆಡಿ ಆಗಿದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಈಗ ಇದು ಪಲ್ಯ ರೆಡಿಯಾಗಿದೆ ನೋಡಿ, ಯಾವ ಥರ ಗ್ರೇವಿಯಾಗಿ ರಸರಸವಾಗಿ ಆಗಿದೆ ಪಲ್ಯ. ಈಗ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊಳ್ಬೇಕು. ಈಗ ಇನ್ನೊಂದು ಹಸಿ ಪಲ್ಯ, ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಉಪ್ಪು, ಕಡಲೆಬೇಳೆ ಹಿಟ್ಟು, ಹಸಿ ಒಂದು ಈರುಳ್ಳಿ, ಒಂದು ಸ್ವಲ್ಪ ನಿಂಬೆಹಣ್ಣು ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಸಿ ಮೆಂತ್ಯ ಸೊಪ್ಪಿನ ಒಂದು ಪಚ್ಚಡಿ. ಇದು ಸಹಿತ ಚಪಾತಿ ಹೊಟ್ಟಿಗೆ ಆ ಪಲ್ಯದೊಟ್ಟಿಗೆ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಸೊ ಅದರಿಂದ ಇದನ್ನ ಹಾಕ್ಕೊಂಡು ಕೊನೆಯದಾಗಿ ಇದಕ್ಕೆ 1 ಟೀ ಸ್ಪೂನಷ್ಟು ನಾವು ಆಲಿವ್ ಆಯಿಲನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಬಿಟ್ಟು ಇನ್ನೊಂದು ಸರಿ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಸೊ ಇದು ಸಹಿತ ಒಂದು ಹಸಿ ಸೊಪ್ಪಿನ ಒಂದು ಪಚ್ಚಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಇನ್ನೊಂದು ತರಕಾರಿ ಪಲ್ಯ, ಇದು ಸಲಾಡು, ಸೌತೆಕಾಯಿ ಮತ್ತು ಕ್ಯಾರೆಟು, ನಿಂಬೆಹಣ್ಣು, ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಒಂದು ತರಕಾರಿಗಳ ಸಲಾಡು, ಚಪಾತಿ ಹೊಟ್ಟಿಗೆ ಸೇವಿಸ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಒಂದು ಸಲಾಡು. ಈಗ ಚಪಾತಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟು ಕಲಿಸ್ಕೊಂಡಿರೋದು ಉಳ್ಳಿ ಮಾಡಿಕೊಂಡು ಚಪಾತಿಯನ್ನು ಮಾಡ್ಕೊಳ್ಳೋಣ ಬನ್ನಿ.
ಚಪಾತಿಯನ್ನು ತವ ಮೇಲೆ ಹಾಕ್ಕೊಂಡ್ಬಿಟ್ಟು ಎರಡು ಕಡೆಯಲ್ಲೂ ಎಣ್ಣೆ ಹಾಕ್ಕೊಂಡು ಹೀಟನ್ನು ಕಡಿಮೆ ಮಾಡೋದು ಜಾಸ್ತಿ ಮಾಡೋದು ಮಾಡಿಕೊಂಡು ಹೀಗೆ ಬೇಯಿಸ್ಕೋಬೇಕು. ಮತ್ತು ಪುನಃ ಇನ್ನೊಂದು ಹಣ ಹಾಕ್ಕೊಂಡು ಹೀಟನ್ನು ಜಾಸ್ತಿ ಮಾಡ್ಕೋಬೇಕು. ಸೊ ಎಣ್ಣೆಯನ್ನು ಮೇಲ್ಗಡೆ ಚುಮ್ಕಿಸ್ಬಿಟ್ರೆ ಸಾಕಾಗುತ್ತೆ. ಸೊ ಆ ಥರ ಅದು ಬೇಯ್ತಿಲ್ಲ ಅಂತಂದಾಗ ನಾವು ಮಡಚಿಬಿಟ್ಟು ಯಾವ ಕಡೆ ಬೆಂದಿಲ್ಲೋ ಆ ಕಡೆಗೆ ಸ್ವಲ್ಪ ಫ್ಲೇಮ್ ಹತ್ತೋ ಹಾಗೆ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಮಡ್ಚ್ಕೊಂಡು ಫೋಲ್ಡ್ ಮಾಡಿಕೊಂಡು 2 ಫೋಲ್ಡು 3 ಫೋಲ್ಡ್ ಎಲ್ಲ ಮಾಡಿಕೊಂಡು ಅದನ್ನು ಚಪಾತಿನ ಹದವಾಗಿ ಬೇಯಿಸ್ಕೊಂಡು ತಕ್ಕೊಂಡು ಮತ್ತು ಪುನಃ ಇನ್ನೊಂದನ್ನು ಹಾಕ್ಕೊಳ್ಬೇಕು. ಈ ಥರ ಆಗಿ ಚಪಾತಿಯನ್ನು ಸ್ಮೂತಾಗಿ ಬೇಯಿಸ್ಕೋಬೇಕು. ಈ ಥರ ಚಪಾತಿ ಈಗ ರೆಡಿ ಆಗಿದೆ. ಚಪಾತಿ ಮತ್ತು ನೆಲ್ಲವರೆಕಾಯಿ ಪಲ್ಯ, ಮೆಂತ್ಯ ಸೊಪ್ಪಿನ ಪಚ್ಚಡಿ ಮತ್ತು ಸೌತೆಕಾಯಿ ಸಲಾಡು ಎಲ್ಲ ರೆಡಿ ಆಗಿದೆ. ಸೊ ನೀವು ಮನೇಲಿ ಒಮ್ಮೆ ಈ ಥರ ನೆಲ್ಲವರೆಕಾಯಿ ಪಲ್ಯವನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.